ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಉಪಯುಕ್ತವಾಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿದೆ ನಾವು ತುಂಬ ಹಣ ಹಾಗೂ ಟೈಮನ್ನು ವೇಸ್ಟ್ ಮಾಡಿರ್ತೀವಿ. ಹಾಗೆಯೇ ಈ ರೀತಿ ಕೆಟ್ಟೋಗಿರುವಂತಹ ನಿಂಬೆಹಣ್ಣನ್ನು ಬಿಸಾಕೋ ಬದಲು ಇದನ್ನು ಯಾವ ರೀತಿ ರಿಯೂಸ್ ಮಾಡ್ಕೊಳ್ಳೋದಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಟಿಪ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಗೋಲ್ಡ್ ರಿಂಗ್ಗಳು ನಾವು ಕುಕಿಂಗ್ ಮಾಡುವಾಗ ಆಗಿರ್ಬೋದು, ಸ್ನಾನ ಮಾಡುವಾಗ ಏನು ಮಾಡ್ತೀವಿ, ತೆಗೆದು ಎಲ್ಲಾದರೂ ಒಂದು ಗ್ಲಾಸಿಗೋ ಇಲ್ಲ ಒಂದು ಬಾಕ್ಸಿಗೋ ಹಾಕ್ಬಿಡ್ತೀವಿ. ಅದನ್ನು ಇದು ಲಾಕರಲ್ಲಿ ಇಡೋದಕ್ಕಾಗಲ್ಲ. ಸೊ ಅವಾಗ ನೀವು ಈ ರೀತಿ ಒಂದು ಮ್ಯಾಚ್ ಬಾಕ್ಸ್ನ ಸಹಾಯದಿಂದ ನಿಮ್ಮ ಒಂದು ಗೋಲ್ಡ್ ರಿಂಗನ್ನು ಸೇಫಾಗಿ ಯಾವ ರೀತಿ ಇಡೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಮ್ಯಾಚ್ ಬಾಕ್ಸಲ್ಲಿರುವಂಥ ಎಲ್ಲ ಕಡ್ಡಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ನಾವು ನಮ್ಮ ಒಂದು ಗೋಲ್ಡ್ ರಿಂಗನ್ನು ಇಡಬೇಕು. ಅದನ್ನು ನಾವು ಈ ರೀತಿ ಡಬಲ್ ಟೇಪ್ನಿಂದ ಒಂದು ಸ್ವಲ್ಪ ಡಬಲ್ ಟೇಪನ್ನು ಕಟ್ ಮಾಡಿ ಆ ಒಂದು ಮ್ಯಾಚ್ ಬಾಕ್ಸನ್ನು ನಾವು ಬಂಡೆ ಕೆಳಗಡೆ ಆಗಿರ್ಬೋದು, ನಾವು ಅಡುಗೆ ಮಾಡ್ತೀವಲ್ವ ಅಲ್ಲಿ ನೀವು ಕಿಚನಲ್ಲಿ ನಿಮ್ಗೆ ಯಾವುದು ಸೇಫ್ಟಿ ಜಾಗ, ಆ ಸೇಫ್ಟಿ ಜಾಗದಲ್ಲಿ ನೀವು ಇದನ್ನು ಅಂಟಿಸ್ಕೊಳ್ಬೇಕು. ಈ ರೀತಿ ಅಂಟಿಸ್ಕೊಂಡು ನೀವು ಅದರೊಳಗಡೆ ರಿಂಗನ್ನು ಇಡೋದ್ರಿಂದ ಯಾವುದಾದ್ರೂ ಗೋಲ್ಡ್ ಚೈನ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಯಾರಿಗೂ ಕಾಣಿಸಲಾರದ ಪ್ಲೇಸಲ್ಲಿ ಈ ಒಂದು ಬಾಕ್ಸನ್ನು ನೀವು ಸ್ಟಿಕ್ ಮಾಡಿ ಅದರಲ್ಲಿ ನೀವು ಗೋಲ್ಡನ್ನು ಹಾಕಿ ಇಡೋದ್ರಿಂದ ಏನಾಗುತ್ತೆ, ಅದು ಅಲ್ಲೇ ಇರುತ್ತೆ. ನಿಮಗೆ ಕೆಲಸ ಆದ ನಂತರ ನೀವು ಒಂದು ವೇಳೆ ಮರ್ತು ಹೋಗಿದ್ರೂ ಅದು ಆ ಪ್ಲೇಸಲ್ಲೇ ಇರುತ್ತೆ. ಆವಾಗ ನೀವು ಈಸಿಯಾಗಿ ಬಂದು ಹೋಗ್ಬೋದು. ನೀವು ಎಲ್ಲೆಲ್ಲೋ ಇಟ್ಟು ಗೋಲ್ಡ್ ರಿಂಗನ್ನು ಕಳ್ಕೊಳ್ಳೋ ಬದಲು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಚಪಾತಿ ನಾವು ಎಷ್ಟು ಲೆಕ್ಕ ಹಾಕಿ ರೊಟ್ಟಿ ಮಾಡಿದ್ರೂ ಒಂದಲ್ಲ ಒಂದು ಎರಡು ಮಿಕ್ಕೇ ಬಿಡುತ್ತೆ. ಸೊ ಅದನ್ನು ನಾವು ಈ ರೀತಿ ಔಟ್ಸೈಡ್ ಇಟ್ಟಾಗ ಈ ಸಮ್ಮರಲ್ಲಿ ಒಂದೆರಡು ತಾಸು ಆದ್ರೂ ಈ ರೀತಿ ಹಾರ್ಡ್ ಆಗಿಬಿಡುತ್ತೆ. ಇದನ್ನು ಬಿಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಮಾಡ್ಕೊಳ್ಳುವಾಗ ಅದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಟು ನಂತರ ಈ ಡ್ರೈ ಆಗಿರುವಂಥ ಚಪಾತಿ ಇಟ್ಟು ಅದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ ಬಿಟ್ಟು ಆನಂತರ ನೀವು ಓಪನ್ ಮಾಡಿ ನೋಡೋದ್ರಿಂದ ಈ ಒಂದು ಚಪಾತಿ ಮತ್ತೆ ಸಾಫ್ಟ್ ಆಗುತ್ತೆ. ಅದು ಹಬೆ ಇರುತ್ತಲ್ವ, ಹಬೆಗೆಲ್ಲನೂ ಸಾಫ್ಟ್ ಆಗಿರುತ್ತೆ. ಈ ರೀತಿ ನೀವು ಮತ್ತೆ ಚಪಾತಿನ ತಿನ್ಬೋದು. ಹಾಗೇನೆ ತಿನ್ನೋದಕ್ಕೆ ಹೋದರೆ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಈ ರೀತಿ ಮಾಡಿ ನೀವು ಚಪಾತಿನ ಮತ್ತೆ ಸಾಫ್ಟ್ ಮಾಡಿಕೊಂಡು ಬಿಸಿ ಚಪಾತಿ ಥರನೇ ಅನಿಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ರೈಸ್ ಮಾಡುವಾಗ ಅಂತಲೇ ಅಲ್ಲ, ನೀವು ಬಿಸಿ ನೀರನ್ನು ಕಾಯೋದಕ್ಕಿಟ್ಟು ಸ್ಟೀಮ್ ಮಾಡಿ ಕೂಡ ಈ ಒಂದು ಚಪಾತಿನ ಮತ್ತೆ ನೀವು ಸಾಫ್ಟಾಗಿ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಮೊದಲು ಇದ್ದ ಚಪಾತಿಗೂ ಈಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಹೌದಲ್ವಾ. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಡ್ರೆಸ್ಗಳಿಗೆ ನಾವು ಬ್ಯಾಕಲ್ಲಿ ಜಿಪ್ಪೆಲ್ಲ ಇಟ್ಕೊಂಡು ಬಿಟ್ಟಿರ್ತೀವಿ. ಎಲ್ಲಾದರೂ ಸಡನ್ನಾಗಿ ಉಗ್ಸಿರುವಂತಹ ಡ್ರೆಸ್ಗಳನ್ನು ವೇರ್ ಮಾಡಿದಾಗ ಫಂಕ್ಷನ್ಗಳಿಗಾಗಿರ್ಬೋದು, ನಾವೆಲ್ಲಾದ್ರೂ ಔಟ್ಸೈಡ್ ಹೋದಾಗ ಅದು ಕಾಜಿ ರಿಮೂವ್ ಆಗಿಬಿಟ್ಟಿರುತ್ತೆ. ರಿಮೂವ್ ಆದಾಗ ನಾವು ಯಾವ ರೀತಿ ಇನ್ಸ್ಟೆಂಟಾಗಿ ಒಂದು ಕಾಜಿನ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಕಾಜಿ ಹೋಗ್ಬಿಡ್ತಂದ್ರೆ ನಮಗೆ ಅಷ್ಟು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಸೊ ಆವಾಗ ಸಡನ್ನಾಗಿ ನೀವು ಈ ರೀತಿ ಒಂದು ಸೇಫ್ಟಿ ಪಿನ್ನಿಂದ ಕಾಜಿ ಯಾವ ರೀತಿ ಇತ್ತಲ್ವಾ ಆ ಪ್ಲೇಸಲ್ಲಿ ನೀವು ಈ ರೀತಿ ಪಿನ್ ಮಾಡ್ಕೊಳ್ಬೇಕು. ಜಸ್ಟ್ ಕಾಜಿ ಯಾವ ರೀತಿ ಬಂದಿತ್ತಲ್ವ ಒಂದು 2 ಸ್ಟೆಪ್ ಈ ರೀತಿ ಬರಬೇಕದು ಬಂದು ಆ ನಂತರ ನಾವು ವಿಡಿಯೋದಲ್ಲಿ ತೋರಿಸಿದಾಗೇ ಹಾಕ್ಕೊಂಡು ನಂತರ ನೀವು ಅದಕ್ಕೆ ಉಕ್ಸನ್ನು ಹಾಕೊಳ್ಳೋದ್ರಿಂದ ಮೊದಲು ಡ್ರೆಸ್ ಯಾವ ರೀತಿ ಇತ್ತಲ್ವ ಸೇಮ್ ಅದೇ ಥರನೇ ಅನಿಸುತ್ತೆ. ಈ ಒಂದು ಟಿಪ್ಸ್ನ ಖಂಡಿತ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದು ಹಾಲು ನಾವು ಡೈಲಿ ಕಾಯಿಸ್ತಾ ಇರ್ತೀವಿ, ಕೆನೆ ತೆಗಿತೀವಿ. ಬಟ್ ಆದರೆ ಅದನ್ನು ಕೆನೆ ತೆಗೆದ ನಂತರನೂ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪಾತ್ರೆಗೆಲ್ಲ ಅಂಟ್ಕೊಂಡಿದೆ ಅಂತೇಳಿ. ಇದನ್ನು ನೀವು ನೀರು ಹಾಕಿ ತೊಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗೆ ಕೆನೆನೂ ಕೂಡ ವೇಸ್ಟ್ ಆಗುತ್ತೆ. ಇದನ್ನು ಯಾವ ರೀತಿ ರಿಯೂಸ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಈ ಕೆನೆ ಕೂಡ ಅಷ್ಟೇನೆ ತುಂಬಾನೇ ಹೆಲ್ತ್ಗೆ ಒಳ್ಳೆಯದು. ಸೊ ಇದರಲ್ಲಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇರ್ತೀವಲ್ವ, ಈ ಒಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ಇಟ್ಟು ಎಣ್ಣೆ ಸ್ವಲ್ಪ ಸಾಲ್ಟನ್ನು ಹಾಕಿ ಒಂದು ಸ್ವಲ್ಪ ನೀವು ಬಿಸಾಕೋದಕ್ಕೆ ಹೋಗ್ಬೇಡಿ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ. ನೆಕ್ಸ್ಟ್ ಟಿಪ್ ಬಂದು ಬಾಳೆಹಣ್ಣು ಫಂಕ್ಷನ್ ಇಲ್ಲ ಈ ರೀತಿ ಶಿವರಾತ್ರಿ ಫಾಸ್ಟಿಂಗ್ ಟೈಮಲ್ಲಿ ಜಾಸ್ತಿ ಫ್ರೂಟ್ಸ್ನ ತಂದುಬಿಟ್ಟಿರ್ತೀವಿ. ಎಲ್ಲ ಫ್ರೂಟ್ಸ್ಗಿಂತ ಬಾಳೆಹಣ್ಣು ಒಂದು 2 ಡೇಸ್ ಇಟ್ಟರೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕೊಳಿಬಾರ್ದು ಅಂದರೆ ಇದರ ತುದಿಗೆ ಸ್ವಲ್ಪ ಅಂಟು ಟೇಪ್ ಇರುತ್ತಲ್ವ ಮನೆಯಲ್ಲಿ, ಅದನ್ನು ನೀವು ಹಚ್ಚಿಡೋದ್ರಿಂದ ಇದು ಬೇಗನೆ ಕೊಳೆಯೋದಿಲ್ಲ. ಹಾಗೆಯೇ ಇದನ್ನು ನೀವು ಕೆಳಗಿಡೋದಕ್ಕಿಂತ ತೂಗಾಕಿ ಇಡಬೇಕು. ಒಂದು ದಾರಾನ ಕಟ್ಟಿ ತೂಗಾಕಿರೋ ಇಡೋದ್ರಿಂದ ಈ ಒಂದು ಬಾಳೆಹಣ್ಣು ಬೇಗನೆ ಕೆಡೋದಿಲ್ಲ. ಸೊ ಒಂದ್ಸರಿ ಈ ಒಂದು ಟಿಪ್ನ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾವು ಫ್ರಿಜ್ಜಲ್ಲಿ ನಿಂಬೆ ಹಣ್ಣನ್ನು ಸ್ಟೋರ್ ಮಾಡಿದಾಗ ಒಂದಲ್ಲ ಒಂದು ಹಿಂದಕ್ಕೆ ಹೋಗೋ ಎಲ್ಲೋ ಬಿದ್ದೋ ಏನಾಗ್ಬಿಡುತ್ತೆ, ಈ ರೀತಿ ವೇಸ್ಟ್ ಆಗ್ತಾ ಇರುತ್ತೆ. ಇದು ವೇಸ್ಟ್ ಅಂತ ಬಿಸಾಕೋ ಬದಲು ಇದನ್ನು ನಾವು ರಿಯೂಸ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು ಎಲ್ಲ ಕೆಟ್ಟೋಗಿರುವಂಥ ಕೊಳ್ತಿರುವಂಥ ಎಲ್ಲ ಸ್ವಲ್ಪ ರಸ ಇದ್ರೂ ಸಾಕು. ಈ ನಿಂಬೆ ಹಣ್ಣು ತುಂಬಾ ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ಕ್ಲೀನಿಂಗಲ್ಲಿ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಎಲ್ಲ ಕೊಳ್ತಿರುವಂಥ ಕೆಟ್ಟಿರುವಂಥ ನಿಂಬೆಹಣ್ಣು ಎಲ್ಲನೂ ತೊಗೊಂಡಿದ್ದೀನಿ. ಇದನ್ನು ಈಗ ಒಂದರಲ್ಲಿ 2 ಭಾಗಗಳಾಗಿ
ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಂದು 5 ನಿಮಿಷ ಕುದಿಸಿದ್ದೀನಿ. ಸೊ ತುಂಬಾ ಸ್ಮೂತ್ ಆಗಿಬಿಡುತ್ತೆ ಕುದಿಸಿದ್ರೆ. ಆವಾಗ ಇದರಲ್ಲಿರ್ತಕ್ಕಂಥ ರಸನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸಿಪ್ಪೆನೂ ಕೂಡ ಬಿಸಾಕೋದಕ್ಕೆ ಹೋಗ್ಬಿಡಿ. ಈ ಸಿಪ್ಪೆಗಳಿಂದ ನಾವು ಏನು ಮಾಡ್ಬೋದು, ತಾಮ್ರದ ಪಾತ್ರೆಗಳನ್ನು, ಸ್ಟೀಲ್ ಪಾತ್ರೆಗಳನ್ನು ಮತ್ತು ಯಾವುದಾದ್ರೂ ಜಿಡ್ಡಿನಂಶ ಇರುವಂತಹ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬಿಸಾಕೋದಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ ಇದರ ರಸ ಏನಿತ್ತಲ್ವ ಆ ಒಂದು ನೀರನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣಿನ ಒಂದು ಕುದಿಸಿರುವಂಥ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಬೂನು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸ್ ಮಾಡ್ಕೊಂಡಿರುವಂಥ ನೀರನ್ನು ನೀವು ಟೈಲ್ಸ್ ಆಗಿರ್ಬೋದು ಅಥವಾ ಡೈನಿಂಗ್ ಟೇಬಲ್ ಆಗಿರ್ಬೋದು ಮತ್ತು ಬಂಡೆಗಳು ತೊಳೆಯುವಾಗ ಮತ್ತು ಸಿಲಿಂಡರ್ಗಳ ಕ್ಲೀನ್ ಮಾಡ್ಕೊಳ್ಳುವಲ್ಲಿ ಎಲ್ಲಾದರೂ ನೀವು ಇದನ್ನು ಉಪಯೋಗಿಸ್ಬೋದು. ಇದರಲ್ಲಿ ಒಂದು ಶಾಂಪ್ ಅಥವಾ ಡಿಟರ್ಜೆಂಟ್ ಪೌಡರ್ನ ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಕಂಫರ್ಟ್ ಕೂಡ ಹಾಕೋದ್ರಿಂದ ನೀವು ಮನೆಯಲ್ಲಿರ್ತಕ್ಕಂಥ ಗ್ಲಾಸ್ಗಳಾಗಿರ್ಬೋದು ಅಥವಾ ಮಿರರ್ಗಳಾಗಿರ್ಬೋದು ಎಲ್ಲನೂ ನೀವು ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಟಿ ವಿ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ನಿಂಬೆಹಣ್ಣನ್ನು ನೀವು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಒಂದ್ಸರಿ ರಿಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಲಿಂಡರ್ನ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿದ್ದ ಸಿಲಿಂಡರ್ ನೋಡಿದ್ರಲ್ವ, ಸ್ವಲ್ಪ ಡಲ್ ಆಗಿತ್ತು. ಯಾವುದೇ ಸ್ಟೀಲ್ ಐಟಮ್ಗಳನ್ನು ನಾವು ಯೂಸ್ ಮಾಡಿದಾಗ ಅದು ಡಲ್ ಆಗ್ತಾ ಇರುತ್ತೆ. ಆವಾಗ ನೀವು ಈ ರೀತಿ ಒಂದು ನೀರನ್ನು ಸ್ಪ್ರೆಡ್ ಮಾಡಿಬಿಟ್ಟು ನಂತರ ನೀವು ಒಂದು ಕಾಟನ್ ಬಟ್ಟೆಲಿಂದ ಒರೆಸ್ಕೊಳ್ಳೋದ್ರಿಂದ ನೀಟಾಗಿ ಅದು ಶೈನಿಂಗ್ ಆಗಿ ಚೆನ್ನಾಗಿ ಹೊಸದ್ರಂತೆ ಕಾಣಿಸ್ತಾ ಇರುತ್ತೆ. ಹಾಗೆ ಬರ್ನರ್ ಕೂಡ ಅಷ್ಟೇ. ಈ ಒಂದು ಸೋಡಾ ಮತ್ತು ಡಿಟರ್ಜೆಂಟ್ ಪೌಡರ್ ಮತ್ತು ನಿಂಬುನ ಹಾಕಿರೋದ್ರಿಂದ ಇದರಲ್ಲಿ ಈ ಬರ್ನರ್ಗಳನ್ನು 1-2 ಅವರ್ ಇಲ್ಲ 1 ಅವರ್ ನೆನೆ ಇಟ್ಟು ನಂತರ ನೀವು ಒಂದು ಬ್ರಷ್ನ ಸಹಾಯದಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಇದು ಬರ್ನರ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸಿಲಿಂಡರ್ ಕೂಡ ವೇಸ್ಟ್ ಆಗೋದಿಲ್ಲ. ಗ್ಯಾಸ್ ತುಂಬಾ ಲೀಕ್ ಆಗ್ತಾ ಇರುತ್ತೆ. ಆವಾಗ ಈ ಒಂದು ಟಿಪ್ಸ್ನ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಮೊದಲಿದ್ದ ಸಿಲಿಂಡರ್ಗೂ ಇವಾಗೂ ನಾನು ಇಲ್ಲಿ 1 ಅವರ್ ಇಲ್ಲ 2 ಅವರ್ ಏನು ಬಿಟ್ಟಿಲ್ಲ, ಜಸ್ಟ್ ಹಾಕಿದ್ದೀನಿ ಮತ್ತು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನು 1 ಅವರ್ ಇಲ್ಲ 2 ಅವರ್ ಬಿಟ್ಟು ವಾಶ್ ಮಾಡೋದ್ರಿಂದ ಬರ್ನರ್ ಇನ್ನೂ ಶೈನಿಂಗ್ ಆಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.